ಗುಡ್ ಈವ್ನಿಂಗ್ ಎವ್ರಿಬಡಿ. ಎಲ್ಲರಿಗೂ ಶುಭ ಸಂಜೆ. ಮೈಸೆಲ್ಫ್ ಅಶೋಕ್ ಓಜನಹಳ್ಳಿ, SG ಕಾಲೇಜ್, ಕೊಪ್ಪಳ. ಟುಡೇ ಐ ಆಮ್ ಎಕ್ಸ್ಪ್ಲೇನಿಂಗ್ ಅಬೌಟ್ the Air Pollution Control Act of 1981. Briefly it is known as Air Act of 1981. 1981ರಲ್ಲಿ ಜಾರಿಗೆ ಬಂದಂಥ ವಾಯು ಮಾಲಿನ್ಯ ನಿಯಂತ್ರಣ ಕಾಯ್ದೆಯ ಬಗ್ಗೆ ನಾವೀಗ ತಿಳ್ಕೋಬೇಕಾಗಿದೆ. The Act contains about 7 chapters and 56 sections. ಕಾಯ್ದೆಯಲ್ಲಿ 7 ಅಧ್ಯಾಯ ಮತ್ತು 54 ಭಾಗಗಳಿವೆ. The Act explains that there will be prohibition on the discharge of toxic acids, gases, smoke, smog by the industries beyond the standard level. ದೇಶದಲ್ಲಿ ಕೈಗಾರಿಕೆಗಳು, ವಾಹನಗಳು, ಇನ್ನಿತರ ಸಂಸ್ಥೆಗಳು ನಿರ್ದಿಷ್ಟ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಾಲಿನ್ಯಕಾರಕಗಳನ್ನು ಬಿಡುಗಡೆ ಮಾಡುವಂತಿಲ್ಲ ಅಂತೇಳಿ ಹೇಳಲಾಗ್ತದೆ. ಮಾಲಿನ್ಯಕಾರಕಗಳು ಯಾವುವು ಅಂತ ಹೇಳಿದ್ರೆ ಹೊಗೆ ಇರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಮೀಥೇನ್ ಇರ್ಬೋದು, ಸಲ್ಫರ್ ಡೈಆಕ್ಸೈಡ್ ಇರ್ಬೋದು. ಈ ರೀತಿಯಾಗಿರ್ತಕ್ಕಂಥ ಮಲಿನಕಾರಕಗಳನ್ನು ನಿರ್ದಿಷ್ಟ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆ ಮಾಡಬಾರ್ದು ಅಂಥೇಳಿ ಈ ಕಾಯ್ದೆ ಹೇಳುತ್ತೆ. ಈ ಕಾಯ್ದೆಯನ್ನು ಸಂಕ್ಷಿಪ್ತವಾಗಿ ನಾವು ಈ ರೀತಿಯಾಗಿ ಹೇಳ್ಬೋದು. ದ ಆ್ಯಕ್ಟ್ ಮೇ ಬಿ ಬ್ರೀಫ್ಡ್ ಲೈಕ್ ದಿಸ್. ಫಸ್ಟ್ ಒನ್, ದ ಆ್ಯಕ್ಟ್ ಎಸ್ಟಾಬ್ಲಿಷಸ್ ದ SPCB ಆ್ಯಂಡ್ CPCB ಬೋರ್ಡ್ಸ್ ಟು ಲುಕ್ ಆಫ್ಟರ್ ದಿ ಏರ್ ಪೊಲ್ಯೂಷನ್. ವಾಯು ಮಾಲಿನ್ಯವನ್ನು ನಿಯಂತ್ರಣ ಮಾಡಲಿಕ್ಕೆ 2 ಮಂಡಳಿಗಳನ್ನು ಕೇಂದ್ರ ಸರ್ಕಾರ ಸ್ಥಾಪನೆ ಮಾಡಿದೆ. ಒಂದು ಕೇಂದ್ರ ಮಟ್ಟದಲ್ಲಿ CPCB ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, SPCB ರಾಜ್ಯ ಮಟ್ಟದಲ್ಲಿ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಬೋತ್ ಆಫ್ ದೀಸ್ ಹ್ಯಾವ್ ಅಥಾರಿಟಿ ಟು ಚೆಕ್ ದಿ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಥ್ರೂಔಟ್ ದಿ ಇಂಡಿಯಾ. ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಂಡಳಿ, ಕೇಂದ್ರ ಮಟ್ಟದಲ್ಲಿ ಕೇಂದ್ರ ಮಂಡಳಿ ದೇಶದಾದ್ಯಂತ ವಾಯು ಮಾಲಿನ್ಯವನ್ನು ನಿಯಂತ್ರಣ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತವೆ. ದ ಮೆಂಬರ್ಸ್ ಆಫ್ ದಿ ಕಮಿಟಿ ಹ್ಯಾವ್ ದ ಅಥಾರಿಟಿ ಟು ಇನ್ಸ್ಪೆಕ್ಟ್ ಎನಿ ಇಂಡಸ್ಟ್ರಿ ವಿತೌಟ್ ಪ್ರಯರ್ ಪರ್ಮಿಷನ್. ಯಾವುದೇ ಪೂರ್ವಾನುಮತಿ ಇಲ್ಲದೆ ಈ ಮಂಡಳಿಯ ಸದಸ್ಯರು ಯಾವುದೇ ಕೈಗಾರಿಕೆಗೆ ತೆರಳಬಹುದಾಗಿದೆ. ದ ಮೆಂಬರ್ಸ್ ಆಫ್ ದಿ ಬೋರ್ಡ್ ಹ್ಯಾವ್ ದಿ ಅಥಾರಿಟಿ ಟು ಕಲೆಕ್ಟ್ ದಿ ಸ್ಯಾಂಪಲ್ಸ್ ಆಫ್ ದಿ ಇಂಡಸ್ಟ್ರೀಸ್ and they can lodge a complaint if the air pollution has been taking place in that industry. ಮಂಡಳಿಯ ಸದಸ್ಯರು ಯಾವುದೇ ಪೂರ್ವಾನುಮತಿ ಇಲ್ಲದೆ ಯಾವುದೇ ಕೈಗಾರಿಕೆಗೆ ತೆರಳಬಹುದಾಗಿದೆ. ಅದರ ಜೊತೆಗೆ ಆ ಕೈಗಾರಿಕೆಯ ಸ್ಯಾಂಪಲ್ಗಳನ್ನು ಪರೀಕ್ಷೆಗಾಗಿ ತೆಗೆದುಕೊಂಡು ಆ ಕೈಗಾರಿಕೆಯ ಮೇಲೆ, ಸಂಸ್ಥೆಗಳ ಮೇಲೆ ನ್ಯಾಯಾಲಯದಲ್ಲಿ ದಾವೆಯನ್ನು ಹೂಡಬಹುದಾಗಿದೆ. If the pollution has been realized, then there will be penalty and punishment by the court. What penalty is there? 10,000 rupees penalty for the culprit, and there will be 1.5 years imprisonment will be imposed for the culprit if they make the air pollution. ಈ ಕಾಯ್ದೆಯನ್ನು ಉಲ್ಲಂಘನೆ ಮಾಡತಕ್ಕಂಥ ಕೈಗಾರಿಕೆಗಳ ಮೇಲೆ ಈ ಮಂಡಳಿಯ ಸದಸ್ಯರು ನ್ಯಾಯಾಲಯದಲ್ಲಿ ದಾವೆಯನ್ನು ಹೂಡಬಹುದಾಗಿದೆ. ವಾಯು ಮಾಲಿನ್ಯ ಸಾಬೀತಾಯಿತು ಅಂತ ಹೇಳಿದ್ರೆ ಆ ಕೈಗಾರಿಕೆಗೆ 10,000 ರೂಪಾಯಿಗಳ ದಂಡವನ್ನು ವಿಧಿಸಲಾಗುತ್ತೆ ಮತ್ತು 1.5 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಆ ಕೈಗಾರಿಕೆಗೆ ಸಂಬಂಧಪಟ್ಟವರಿಗೆ ವಿಧಿಸಲಾಗುತ್ತೆ. ಸಮ್ಟೈಮ್ಸ್ ದ ಇಂಪ್ರಿಸನ್ಮೆಂಟ್ ಮೇ ಬಿ ಎಕ್ಸ್ಟೆಂಡೆಡ್ ಟು 6 years. ಕೆಲವು ಸಂದರ್ಭಗಳಲ್ಲಿ ಈ ಕಾಯ್ದೆ ಉಲ್ಲಂಘನೆಗಾಗಿ ಶಿಕ್ಷೆ 6 ವರ್ಷಗಳವರೆಗೂ ಕೂಡ ವಿಸ್ತರಿಸಬಹುದಾಗಿದೆ ಅಂಥೇಳಿ ಹೇಳಲಾಗುತ್ತೆ. ವೈ ದ ಏರ್ ಪೊಲ್ಯೂಷನ್ ಹ್ಯಾಸ್ ಬೀನ್ ಕನ್ಸಿಡರ್ಡ್ ಆ್ಯಸ್ ದ ಅಫೆನ್ಸ್. ವಾಯು ಮಾಲಿನ್ಯವನ್ನು ಯಾಕೆ ನಾವು ಅಪರಾಧ ಅಂತೇಳಿ ಪರಿಗಣಿಸ್ತೇವೆ ಅಂತ ಹೇಳಿದ್ರೆ, ಇನ್ ಇಂಡಿಯಾ ಇಟ್ ಈಸ್ ಕಾಲ್ಡ್ ಆ್ಯಸ್ 5th ಕಿಲ್ಲರ್. ಭಾರತದಲ್ಲಿ ವಾಯು ಮಾಲಿನ್ಯವನ್ನು 5ನೇ ಕೊಲೆಗಾರ ಅಂಥೇಳಿ ಕರೆಯಲಾಗುತ್ತೆ. ಬಿಕಾಸ್
1.5 million people die every year because of the air pollution. ಪ್ರತಿ ವರ್ಷ 1.5 ಮಿಲಿಯನ್ನಷ್ಟು ಜನ, ದಶಲಕ್ಷ ಜನ ಸಾವನ್ನಪ್ತಾ ಇದ್ದಾರೆ ಈ ವಾಯು ಮಾಲಿನ್ಯದ ಕಾರಣದಿಂದಾಗಿ. Then what are the sources which are expelling the air pollution? There are important sources are there that 45% of the air pollution takes place through the dust and construction works. 45% ವಾಯು ಮಾಲಿನ್ಯ ಆಗುವುದು ಧೂಳು ಮತ್ತು ಕಟ್ಟಡ ಕಾಮಗಾರಿಗಳಿಂದ. 17% of the air pollution takes place because of the waste burning. 17% ವಾಯು ಮಾಲಿನ್ಯ ಆಗ್ತಕ್ಕಂಥದ್ದು ತ್ಯಾಜ್ಯಗಳನ್ನು ಸುಡುವುದರ ಮೂಲಕ. Then one more important source is there which is responsible for the air pollution is that 14% of the air pollution is taking place because of the vehicles. 14% ವಾಯು ಮಾಲಿನ್ಯ ಆಗ್ತಕ್ಕಂಥದ್ದು ಈ ವಾಹನಗಳ ಹೊಗೆಯಿಂದ, ವಾಹನಗಳು ಬಿಡ್ತಕ್ಕಂಥ ಹೊಗೆಯಿಂದ. 9% of the air pollution is from diesel generators. 9% ಈ ಡೀಸೆಲ್ ಜನರೇಟರ್ಗಳಿಂದ ಉಂಟಾಗುತ್ತೆ. 8% ಫ್ರಮ್ ಇಂಡಸ್ಟ್ರೀಸ್, 8% ಕೈಗಾರಿಕೆಗಳಿಂದ. 7% ಫ್ರಮ್ ಕುಕ್ಕಿಂಗ್ ಪರ್ಪಸ್. The firewood has been used for the cooking in rural areas even today. ಹಳ್ಳಿಗಳಲ್ಲಿ ಈಗಲೂ ಕೂಡ 7% ವಾಯು ಮಾಲಿನ್ಯ ಯಾಕೆ ಆಗ್ತದೆ ಅಂತ ಹೇಳಿದ್ರೆ, ಹಳ್ಳಿಗಳಲ್ಲಿ ಅಡುಗೆ ಮಾಡಲಿಕ್ಕೆ ಉರುವಲು ಕಟ್ಟಿಗೆಗಳನ್ನು ಬಳಸ್ತಾರೆ, ಒಲೆಗಳನ್ನು ಬಳಸ್ತಾರೆ, ಅದರಿಂದ ವಾಯು ಮಾಲಿನ್ಯ ಆಗುತ್ತೆ. ಈ ದೆಹಲಿ ಬಹುತೇಕ ವಾಯು ಮಾಲಿನ್ಯಕ್ಕೆ ಒಳಗಾಗಿರ್ತಕ್ಕಂಥದ್ದು ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಪಂಜಾಬ್ ಭಾಗದಲ್ಲಿ ರೈತರು ತಮ್ಮ ಬೆಳೆಯನ್ನು ತೆಗೆದ ಮೇಲೆ ಆ ಒಂದು ಒಣಗಿರ್ತಕ್ಕಂಥ ಹುಲ್ಲಿಗೆ ಬೆಂಕಿ ಹಚ್ಚಿದಾಗ ಅದು ವೇಗವಾಗಿ ಗಾಳಿಯ ಮೂಲಕ ಹೋಗೋದ್ರಿಂದ ದೆಹಲಿಯಲ್ಲಿ ವಾಯು ಮಾಲಿನ್ಯ ಆಗ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅಂದರೆ ಎಲ್ಲ ಮೂಲಗಳಿಂದ ವಾಯು ಮಾಲಿನ್ಯ ಸಂಭವಿಸ್ತಾ ಇದೆ ಮತ್ತು ಇದು ಅತ್ಯಂತ ಅಪಾಯಕಾರಿ. ಇಟ್ ಈಸ್ ಡೈರೆಕ್ಟ್ಲಿ ಅಫೆಕ್ಟ್ ದ ರೆಸ್ಪಿರೇಟರಿ ಸಿಸ್ಟಮ್ ಆಫ್ ದಿ ಹ್ಯೂಮನ್ ಬಾಡಿ. ಮಾನವನ ಶ್ವಾಸಕೋಶದ ಮೇಲೆ ಇದು ನೇರವಾಗಿ ದಾಳಿ ಮಾಡುವುದರಿಂದ ಇದನ್ನು ನಿಯಂತ್ರಣ ಮಾಡತಕ್ಕಂಥ ಅಗತ್ಯ ಹೆಚ್ಚಾಗಿದೆ. ಹಾಗಾಗಿ 1981ರಲ್ಲಿ ಈ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು. ಈ ಕಾಯ್ದೆಯಲ್ಲಿ ಇಷ್ಟೆಲ್ಲ ಅಂಶಗಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ದಟ್ ದ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ದ ಅಥಾರಿಟಿ ಟು ಮೇಕ್ ಎನಿ ಕರೆಕ್ಷನ್ಸ್ ಇನ್ ದಿ ಆ್ಯಕ್ಟ್. ಫಾರ್ ಎಕ್ಸಾಂಪಲ್, ಇಫ್ ಇಟ್ ವಾಂಟ್ಸ್ ಟು ಆ್ಯಡ್ the extra clauses, it can add. If it want to withdraw the clauses from the act, it can withdraw the clauses from the act. ಕೇಂದ್ರ ಸರ್ಕಾರ ಈ ಕಾಯ್ದೆಗೆ ಹೊಸದಾಗಿ ಏನು ಅಂಶಗಳನ್ನು, ನಿಯಮಗಳನ್ನು ಸೇರಿಸಬಹುದಾಗಿದೆ ಅಥವಾ ನಿಯಮಗಳನ್ನು ವಾಪಸ್ ತೆಗೆದುಕೊಳ್ಳಬಹುದಾಗಿದೆ. ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ದ ಸ್ಟೇಟ್ ಬಾಡೀಸ್ ಕ್ಯಾನ್ ಬಿ ಡಿಸಾಲ್ವ್ಡ್ ಇಫ್ ಸೆಂಟ್ರಲ್ ಗೌರ್ಮೆಂಟ್ ವಾಂಟ್ಸ್. ಕೇಂದ್ರ ಸರ್ಕಾರ ಮನಸ್ಸು ಮಾಡ್ತು ಅಂತ ಹೇಳಿದ್ರೆ ರಾಜ್ಯ ಮಂಡಳಿಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಸದಸ್ಯರನ್ನು ಯಾವುದೇ ಕಾರಣ ಇಲ್ಲದೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಪೂರ್ವಾನುಮತಿ ಇಲ್ಲದಿನ ಆ ಒಂದು ಮಂಡಳಿಯನ್ನು ಡಿಸಾಲ್ವ್ ಮಾಡಿ ಮತ್ತೊಂದು ಹೊಸ ಮಂಡಳಿಯನ್ನು ಆ ಒಂದು ಕೇಂದ್ರ ಸರ್ಕಾರ ಸ್ಥಾಪನೆ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನು ಹೊಂದಿದೆ ಅಂತ ನಾವಿಲ್ಲಿ ಹೇಳ್ತೇವೆ. ದಿಸ್ ಈಸ್ ಆಲ್ ಅಬೌಟ್ ದ ಏರ್ ಪೊಲ್ಯೂಷನ್ ಕಂಟ್ರೋಲ್ ಆ್ಯಕ್ಟ್ ಆಫ್ 1981. ಇಷ್ಟು 1981ರ ವಾಯು ಮಾಲಿನ್ಯ ನಿಯಂತ್ರಣ ಕಾಯ್ದೆಯ ವಿವರಣೆ. ನೆಕ್ಸ್ಟ್ ಕ್ಲಾಸ್ we will meet again and I will explain one more important concept of the environmental studies. ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಹೊಸ ಪರಿಸರ ಅಧ್ಯಯನದ ವಿಷಯದ ಬಗ್ಗೆ ಮಾತನಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.